ಹಲೋ. ಸರ್ ನಮಸ್ತೆ ಸರ್. ನಮಸ್ತೆ, ನಿನ್ನ ಹೆಸರೇನಮ್ಮ? ಶಿವರಂಜನಿ ಸರ್. ಶಿವರಂಜನಿ. ಏನಾಗಿದೆ ಶಿವರಂಜನಿ, ನಿನಗೆ ಸ್ಟಾರ್ಟಿಂಗ್ ಇಂದ ಯಾವ ರೀತಿ ಪರಿಚಯ ಆದ್ರಿ? ಸರ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಪರಿಚಯ ಸರ್. ನಾವು ಒಂದೇ ಡಿಗ್ರಿ ಕಾಲೇಜಲ್ಲಿ ಇಬ್ರು ಓದಿದ್ದು. ಹಾ. ನಾವು ಬಂದು ಎಸ್ಸಿ ಸರ್, ನಾವು ದಲಿತರು. ನಾನು ಪ್ರೀತಿ ಮಾಡಿದ ಹುಡುಗ ಬಂದು ಕುರುಬ ಜನಾಂಗ ಸರ್. 1 ವರ್ಷಗಳ ಕಾಲ ನಾವು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿದ್ರಿ ಸರ್. ಮನೆಯಲ್ಲಿ ಈ ವಿಚಾರ ಗೊತ್ತಾದ್ಮೇಲೆ ಅವರು ನನ್ ಜೊತೆ ಅನ್ಯೋನ್ಯವಾಗಿದ್ರು ಸರ್. ಅಲ್ಲಮ್ಮ, ಅಲ್ಲ, 1 ವರ್ಷ ಕಾಲ ನೀವು ಇಬ್ರು ಅನೋನ್ಯವಾಗಿ ಎಲ್ಲಿದ್ರಿ? ಸರ್ ನಮ್ಮ ಮನೆಗೆ ಅವ್ರು ಬರ್ತಾ ಇದ್ರು, ಅವ್ರ ಮನೆಗೆ ನಾವ್ ಹೋಗ್ತಾ ಇದ್ವಿ. ಅವರೇ ನನ್ ಬಂದ್ ಟ್ರಿಪ್ ಕರ್ಕೊಂಡ್ ಹೋಗ್ತಾ ಇದ್ರು. ನೀನ್ ನಮ್ಮ ಮನೆ ಸೊಸೆ ಆಗೋಳಲ್ಲ, ಅವ್ನ್ ತಲೆ ಕೆಟ್ಟಿದೆ ಬಾ ಅಂತ ಹೇಳ್ಬಿಟ್ಟು ಅವ್ರ ಚಿಕ್ಕಮ್ಮನೆ ಬಂದ್ ನನ್ ಲಾಡ್ಜ್ ಕರ್ಕೊಂಡ್ ಹೋಗ್ತಾ ಇದ್ರು ಸರ್. ನಮ್ದು ಮನೆ ಕಟ್ಟಕ್ಕೆ ಅಂತ ಅಂದ್ಬಿಟ್ಟು 10 ಲಕ್ಷ ರೂಪಾಯಿ ಅಮೌಂಟ್ ನಮ್ಮಮ್ಮ ಸೇವಿಂಗ್ಸ್ ಮಾಡಿ ಇಟ್ಟಿದ್ದಾರೆ ಸರ್. ನನ್ಗೆ ಅರ್ಜೆಂಟ್ ಇದೆ ಅಮ್ಮ, ನಿಂಗೆ 2 ಅಪ್ಟೇರ್ ಮನೆ ಕಟ್ಕೊಡ್ತೀನಿ, ನೀನ್ ಯಾವತ್ತಿದ್ರು ನಮ್ಮನೆ ಸೊಸೆ ಆಗೋಳ್ತಾನೆ, ನಿಮ್ ಅಪ್ಪ ಅಮ್ಮನು ನಾವೇ ನೋಡ್ಕೊಂತೀರಿ ಅಂತ ಅಂದ್ಬಿಟ್ಟು ಅಮ್ಮನ ಹತ್ರನೇ ಬಂದು ಅದ್ ಅಮೌಂಟ್ ತಗೊಂಡ್ ಹೋಗಿದ್ದೇವೆ ಸರ್. ನನ್ನ ಹತ್ರನೇ ಕೊಡ್ತೀವಿ ಅಂತ ಅಂದ್ಬಿಟ್ಟು. ಅಮೌಂಟ್ ತಗೊಂಡು ಹೋದವ್ರು ಯಾರು? ಅವ್ರ ಚಿಕ್ಕಮ್ಮ ಬಂದಿದ್ರು ಸರ್. ಅವ್ರ ಚಿಕ್ಕಮ್ಮ ಹುಡುಗ ಬಂದಿದ್ರು ನಮ್ಮ ಮನೆ ಹತ್ರ. ಕಾರಲ್ಲಿ ಬಂದು ತಗೊಂಡ್ ಹೋಗಿ ನನ್ನನ್ನ ಹೊಸಕೋಟೆ ಕಾಟೇರಮ್ಮ ಟೆಂಪಲ್ಗೆ ಕರ್ಕೊಂಡ್ ಹೋದ್ರು ಸರ್ ಅವತ್ತು. ಅದಾದ್ಮೇಲೆ ಸರ್ 5 ಲಕ್ಷ ರೂಪಾಯಿ ಚಿಕ್ಕಬಳ್ಳಾಪುರದಲ್ಲಿ ಮನೆ ಮಾಡಿ ನಿನ್ನ ಇಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗ ಒಡವೆಗಳನ್ನೆಲ್ಲ ಸರ್, ನಮ್ ತಾಯಿ ನನ್ಗೆ ಮದ್ವೆಗಂತ ಮಾಡ್ತಿದ್ದ ಒಡವೆಗಳನ್ನೆಲ್ಲ ನಾನು ಅಡ ಇಟ್ಟು ಕೊಟ್ಟಿದ್ದೀನಿ ಸರ್. ಅದಕ್ಕೆ ಬಿಲ್ಗಳು ಸಮೇತ ನನ್ನ ಹತ್ರ ಇದೆ. ಎಷ್ಟು ಗ್ರಾಮ್ ಬಂಗಾರ ಇತ್ತು ಸರ್? 42 ಗ್ರಾಮ್ ಬಂಗಾರ ಸರ್. ಯಾವ ಬ್ಯಾಂಕ್ ಅಲ್ಲಿ ಅಡವಿಟ್ರಿ? ಸರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಇಟ್ಟಿದ್ವಿ ಸರ್. ಓಕೆ. ಹಾ ಸರ್ ಅದಾದ್ಮೇಲೆ ನನ್ಗೆ ಇಂಜೆಕ್ಷನ್ಸ್ ಆಗ್ತಾ ಇದ್ರು ಸರ್. ಏನಕ್ಕೆ ಇಂಜೆಕ್ಷನ್ ಅಂತ ಕೇಳ್ತಾ ಇದ್ರೆ, ನೀನ್ ಡಿಪ್ರೆಷನ್ ಇದೆಯಾ, ನೀನ್ ಚೆನ್ನಾಗ್ ಓದ್ತೀಯಾ, ನೀನ್ ಹೆಂಗಾಗಿರ್ಬೇಕು, ನಾನ್ ಜಿಮ್ಮರ್ ಇದೀನಿ, ನೀನ್ ಆಂಟಿ ತರ ಕಾಣ್ಬಾರ್ದು ಅಂತ ಅವ್ರ ಆಂಟಿ ಮತ್ತೆ ಅವನೇ ಸೇರ್ಕೊಂಡು ನನ್ ಇಂಜೆಕ್ಷನ್ ಆಗ್ತಾ ಸರ್. ಅವ್ರ ಮನೇಲಿ ಹೋದಾಗೂ ಸಮೇತ ಇಂಜೆಕ್ಷನ್ ಹಾಕಿದ್ದಾರೆ. ಫಸ್ಟ್ ಟೈಮ್ ಹೋದಾಗ ಸರ್ ಮನೆನ ಬೀಗ ಹಾಕಿ ನನ್ನ ಹೊಡಿಯಕ್ ಬಂದ್ರು ಸರ್ ಅವರೆಲ್ಲ ನನ್ನನ್ನ. ಯಾವ ಇಂಜೆಕ್ಷನ್ ಆಗ್ತಾ ಇದ್ರಂತ ಇವಾಗ ಏನಾದ್ರು ನಿನ್ಗೆ ಐಡಿಯಾ ಇದೆಯಾ? IGF ಅಂತ ಅಂದ್ಬಿಟ್ಟು ಅದು ಡ್ರಗ್ ಸರ್. ಅದನ್ನ ನನ್ಗೆ ಆಗ್ತಾ ಇದ್ರು ಸರ್ ಅವರು. ಅದನ್ನ ಆಗ್ಬಿಟ್ಟು ನನ್ನನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಸರ್ ಅವರು. ಚಿಕ್ಕಮ್ಮ ಹೇಳ್ತಾ ಇದ್ರು, ಏನಕ್ಕೆ ಆಂಟಿ ನಂಗೆ ಇಂಜೆಕ್ಷನ್ ಹಾಕೋದು ಅಂತ ಹೇಳಿದ್ರೆ, ಅಮ್ಮ ನೀನು ತುಂಬಾ ಚೆನ್ನಾಗ್ ಕಾಣಿಸ್ತೀಯಾ, ನಮ್ ಮನೆ ಸೊಸೆ ಆದ್ರೆ ನಮ್ ಮನೆಯವರೆಲ್ಲ ತುಂಬಾ ಚೆನ್ನಾಗಿದೀವಿ, ನೀನು ಚೆನ್ನಾಗಿರ್ಬೇಕು, ನೀನ್ ಚೆನ್ನಾಗ್ ಓದ್ತೀಯಾ, ನೀನು ಟಾಪ್ ಅಲ್ಲಿ ಬರ್ಬೇಕು, ನೀನ್ ಹೆಂಗಾಗಿರ್ಬೇಕು, ನಿನ್ ವಯಸ್ಸೇ ಆಗ್ಬಾರ್ದು ಅಂತ ಹೇಳಿ ಇಂಜೆಕ್ಷನ್ ಆಗ್ಬಿಟ್ಟು ಅವ್ರೇ ಕರ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಸರ್ ಲಾಡ್ಜ್ಗೆ ನನ್ನನ್ನ. ಅವ್ರ ಮನೆಗೂ ಸಮೇತ ಬಾ ಅಂತೇಳಿ ಅಡ್ರೆಸ್ ಕೊಟ್ಟು ಕರ್ಸ್ಕೊಂತ ಇದ್ದಿದ್ದೆ ಅವ್ರು ಸರ್. ನನಗೆ ಅವ್ರ ಮನೆಗ್ ಹೋದಾಗ ಸಮೇತ ಸರ್ ಅವ್ರಮ್ಮ ನಮ್ಗೆ ಅದಿಲ್ಲ ಇದಿಲ್ಲ, ನಮ್ ಮನೆದಲ್ಲಿ ಒಂದ್ ತಿನ್ನಕ್ ಊಟಕ್ಕೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು 30,000 ರೂಪಾಯಿ ಅವತ್ತು ಮನೆಗೆ ಎತ್ಕೊಂಡು ಹೋಗಿ ಕೊಟ್ಟಿದ್ದೀನಿ ಅವ್ರ ಅಮ್ಮಗೆ ನಾನು. ಇಷ್ಟೆಲ್ಲಾ ಮಾಡಿಸ್ಕೊಂಡು ಸರ್ ಇವಾಗ ಜಾತಿ ಒಂದನ್ನ ಇಟ್ಕೊಂಡು ನೀವ್ ಎಷ್ಟ್ರಿ ಇದ್ದೀರಾ, ನಾವ್ ನಿಮ್ಮನ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತೇವೆ ಸರ್. ನನ್ನ ಹತ್ರ ಹಣ ದೋಚೋವರೆಗೂ ನೀನ್ ನಮ್ ಮನೆಗ್ ಸೊಸೆ ಅಂತ ಹೇಳ್ಕೊಂಡಿದ್ದು ಹಣ ಕಾಸು ಎಲ್ಲ ಕಿತ್ಕೊಂಡ್ಮೇಲೆ ಇವಾಗ ನೀವ್ ಎಷ್ಟ್ರಿ ಇದ್ದೀರಾ, ನೀವೇನಾದ್ರು ಮಾತಾಡಿದ್ರೆ ನಾನ್ ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್. ನಿನ್ನೆ ರಾತ್ರಿ ಸರ್ ನಾವು ನಿನ್ನೆ ಸಖಿಯಲ್ಲಿದ್ದೀವಿ ಸರ್. ಸಖಿಯಿಂದ ಬಿಟ್ಕೊಂಡು ನಮ್ಗೆ ಹುಷಾರಿದ್ದಿಲ್ಲ. ನಾನು ನಮ್ಮಮ್ಮ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಮನೆಗೆ ಬಂದು ಗೇಟ್ ಅಲ್ಲಿ ಬಸ್ ಇಳಿದ್ವಿ ಸರ್. ಬಸ್ ಇಳಿಸಲಿಲ್ಲ, ಯಾರು ನಮ್ಮನ್ನ ಕಾರದಲ್ಲಿ ಪಾಲ ಮಾಡ್ಕೊ ಬಂದ್ವಿ ಸರ್. ನನ್ ಬಸ್ ಅಲ್ಲಿ ಆಟೋ ಇಳಿದ ತಕ್ಷಣ ಸರ್ ನಿಂತ್ಕೊಳ್ಳೆ ಅಂದ್ರೆ ನಾ ಯಾರನ್ನ ತಿರ್ಗಿ ನೋಡ್ರೆ ಫೇಸ್ ಎಲ್ಲ ಫುಲ್ ಕವರ್ ಮಾಡಿದ್ದಾರೆ. ನಾವು ಮತ್ತೆ ಇದ್ಕೊಂಡ್ ಸರ್ ಅವರು 10 ಲಕ್ಷ ಆದ್ರೂ ಪರವಾಗಿಲ್ಲ, ಅವಳನ್ನ ಮಡಗ್ಬೇಡ್ರಿ, ಅವಳನ್ನ ಸಾಯಿಸ್ರಿ ಅಂತ ಹೇಳಿ ಕಾರ್ ಇಳಿಯಕ್ ಸ್ಟಾರ್ಟ್ ಮಾಡಿದ್ರು ಸರ್. ಅಷ್ಟೊತ್ತಿಗೆ ನಾವು ಜೋರಾಗಿ ಕಿರ್ಚಿರಿ ಸರ್. ನಾವು ಜೋರಾಗಿ ಕಿರ್ಚಷ್ಟರಲ್ಲಿ ಅವ್ರು ಎಸ್ಕೇಪ್ ಆಗ್ಬಿಟ್ಟು ಸರ್. ಗಾಡಿಗೆಲ್ಲ ನಿಲ್ಸ್ಬಿಟ್ಟು ಸರ್ ನಿನ್ನೆ ರಾತ್ರಿ 8 ಗಂಟೆದಲ್ಲಿ ಆ ರೀತಿ ಮಾಡಿದ್ದಾರೆ ಸರ್. ನಾವ್ ಇದ್ಕೊಂಡು ಸರ್ಗೆ ಕಾಲ್ ಮಾಡಿ, ಸರ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ನೀವು ಅಂತ ಕೇಳಿದ್ರೆ, ಅವ್ರನ್ನ ಅರೆಸ್ಟ್ ಮಾಡಿದ್ರೆ ರೂಲ್ಸೇ ಇಲ್ಲಮ್ಮ, ಅವ್ನ್ ಏವನ್ ಆರೋಪಿ ನಾವ್ ಅರೆಸ್ಟ್ FIR ಸರ್ 14ನೇ ತಾರೀಕು FIR ಆಗಿದೆ. 15ನೇ ತಾರೀಕು A1 ಆರೋಪಿನ ಅರೆಸ್ಟ್ ಮಾಡಿದ್ದಾರೆ. ಮಿಕ್ಕಿದವ್ರನ್ನ ಅರೆಸ್ಟ್ ಮಾಡಿ ಅಂತಂದ್ರೆ ಇಲ್ಲಿವರೆಗೂ ಅರೆಸ್ಟ್ ಮಾಡಿಲ್ಲ ಸರ್ ಅವರನ್ನ. ಅವರೇ ನನ್ಗೆ ಮದ್ವೆ ಆಗು ಅಂತ ಹೇಳ್ತಾ ಇದಾರೆ ಸರ್. ನನ್ನ ಮದ್ವೆ ಆಗ್ಬಿಟ್ಟು ಬೇಕಂತಾನೆ ನನ್ನ ಸಾಯಿಸ್ಬಿಟ್ಟು ಮತ್ತೆ ಅವ್ನ್ ಜೈಲಿಂದ ವಾಪಸ್ ಕರ್ಕೊಬರೋ ಪ್ಲಾನ್ ನಡೀತಿದೆ ಸರ್. ಅವನನ್ನ ಜೈಲಿಂದ ವಾಪಸ್ ಕರ್ಕೊಬರೋ ಒಂದೇ ಒಂದು ಕಾರಣದಕ್ಕೋಸ್ಕರ ನನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಸರ್ ನನ್ನನ್ನ ಸಖಿಯಲ್ಲಿ ಇಡ್ತಾರೆ ಸರ್. ನಾನು B.Ed ಮಾಡ್ತಾ ಇದ್ದೀನಿ. ನನ್ನ ಎಜುಕೇಶನ್ ಏನಾಗುತ್ತೆ ಸರ್ ನಾನು ಸಖಿಯಲ್ಲಿದ್ರೆ? ನನ್ಗೆ ಯಾಕೆ A1 A2 A3 ಆರೋಪಿಗಳನ್ನ ಇವ್ರು ಅರೆಸ್ಟ್ ಮಾಡ್ತಾ ಇಲ್ಲ? ಹಾಗಾದ್ರೆ ಪೊಲೀಸರೇ ಒಂದು ದುಡ್ಡನ್ನ ತಗೊಂಡು ಈ ರೀತಿ ಮಾಡ್ತಾ ಇದಾರ ಸರ್? ಪೊಲೀಸರಿಂದ ನನಗೆ ಅನ್ಯಾಯ ಆಗ್ತಿದೆ ಸರ್ ಈ ಜಾಬ್. ಅದಕ್ಕೆ ಸರ್ ನಾನೀಗ DC ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ. ನಾನು ಅವ್ರ ಕೈಯಲ್ಲಿ ಸಾಯೋದಲ್ಲ, DC ಆಫೀಸ್ ಮುಂದೆನೆ ನನ್ನ ಸಾವಿಗೆ ನೇರ ಕಾರಣ ವಸಂತ್ ಕುಮಾರ್ ಸರ್ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಅವ್ರ ಮುಂದೆನೆ ವಿಷಯ ತಗೊಂಡು ಸೇರಿಸಿ ನಾನು ಸತ್ತೋಗ್ತೀನಿ ಸರ್. ನಾನು ಇವತ್ತಲ್ಲಿ ನಂಗೆ ಒಂದು ಆರೋಪಿಗಳು ಅರೆಸ್ಟ್ ಆಗ್ಬೇಕು, ಇಲ್ಲಾಂದ್ರೆ ನನಗೆ ದಯಾಮರಣ ಕೊಟ್ಬಿಡ್ಬೇಕು ಸರ್. ನಾವ್ ಇಷ್ಟು ದಿನ ಸರ್ ನನ್ನ ಹತ್ರ ದುಡ್ಡು ತಗೊಳ್ಳೋವರೆಗೂ ನಾನು ಅವ್ರ ಮನೆ ಸೊಸೆ. ನನ್ನ ದುಡ್ಡು ಕಾಸು ಹಣ ಎಲ್ಲ ನನ್ನ ತಗೊಂಡ್ಮೇಲೆ ನಾನು ಒಬ್ಬ ಸೂಳೆ ಅಂತ ಹೇಳ್ತಾ ಇದ್ದಾರಂತೆ ಸರ್. ನನ್ ಸೂಳೆ ಅನ್ನೋದಕ್ಕೆ ಇವ್ರ ಹತ್ರ ಏನ್ ಪ್ರೂಫ್ ಇದೆ?
ಅವ್ರ ಮನೆ ಕರ್ಕೊಂಡು ಹೋಗಿ ನಮ್ಗೆ ಇದ್ದಿಲ್ವಾ ಸರ್? ಅವ್ರ ಮನೇಲಿ ಒಂದು ಗ್ಲಾಸ್ ನೀರ್ ಕೊಟ್ಟಿಲ್ಲ ಸರ್. ಆ ವಿಡಿಯೋ ನಾನ್ ಕಳಿಸ್ತೀನಿ. ಅವ್ರ ಅಜ್ಜಿ ಹೇಳಿದಾರೆ, ನೀವು ಎಷ್ಟಿಗ್ಲಾಗ್ ಹುಟ್ಟಿದ್ ನಿಮ್ ತಪ್ಪು, ನಮ್ ಮೇಲ್ಜಾತಿ ಹುಡುಗನ್ ಯಾಕೆ ಲವ್ ಮಾಡ್ದೆ ನೀನು? ನಾವು ಮದ್ವೆ ಮಾಡ್ಸಲ್ಲ, ನಮ್ಗೆ ಹೊಸದೇ ಅವರ ಇದೆ, ನಾವ್ ಅದನ್ನ ಮಾಡ್ಸೋದಿಲ್ಲ. ನಿಮ್ ಕೈಲಿ ಏನ್ ಕಿತ್ಕೊಂತೀರಿ ಕಿತ್ಕೊಳ್ಳಿ ನೀವು. ನಾವು ನೋಡಿದಿರಿ, ನಮಗೂ ರಾಜಕೀಯ ವ್ಯಕ್ತಿಗಳಿದಾವೆ. ಜಾಸ್ತಿ ಏನಾದ್ರು ಮಾಡಿ FIR ಏನಾದ್ರು ಮಾಡ್ಸಿ ಅಂತಂದ್ರೆ ನಿಮ್ ಜೀವ ಸಮೇತ ಬಿಡೋದಿಲ್ಲ ನಾವು ಅಂತ ಕೊಲೆ ಬೆದರಿಕೆ ಹಾಕ್ತಿದ್ದೆ ಸರ್. ಮನೆಯವರೆಲ್ಲ ಸೇರ್ಕೊಂಡು ನಮ್ಗೆ ಬಾಯಿ ಬಂದಂಗೆಲ್ಲ ಕೆಟ್ಟ ಪದದಿಂದ ಮಾತಾಡ್ತಾರೆ. ಮನೆಯವ್ರಿಗೆಲ್ಲ ಫೋನ್ ಮಾಡಿ ಟಾರ್ಚರ್ ಮಾಡ್ತಿದ್ದಾರೆ ಸರ್. ಇವತ್ತು ನಮ್ ತಾಯಿ ನನ್ ಜೊತೆ ಬಂದಿಲ್ಲ ಸರ್. ನೆನ್ನೆ ನಿನ್ ಜೊತೆ ಇದ್ದಿದ್ದಕ್ಕೆ ನನ್ಗೆ ನಾನ್ ಸತ್ತೋಗ್ತಾ ಇದ್ದೆ. ನೀನ್ ಏನಾದ್ರು ಮಾಡ್ಕೋಗು, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನನ್ ಮಗಳೇ ಅಲ್ಲ ಅಂತಂದ್ರು ಸರ್. ಯಮ್ಮ ಮಾಡಿದ ಕೆಲ್ಸಕ್ಕೆ ನಾನ್ ಮನೆ ಕಟ್ಟಕ್ ನಾನು ನಮ್ಮ ಅಪ್ಪ ಅಮ್ಮ ಗಾರೆ ಕೆಲ್ಸ ಮಾಡಿಟ್ಟಂತ 10 ಲಕ್ಷ ರೂಪಾಯಿನ ಇವ್ರು ತಗೊಂಡ್ ಹೋಗ್ಬಿಟ್ಟು ಸರ್. ದುಡ್ಡು ತಗೊಳ್ಳೋರ್ಗು ಮನೆ ಸೊಸೆ ಅಂತಂದು ದುಡ್ಡು ತಗೊಂಡ್ ಆದ್ಮೇಲೆ ನೀವು ದಲಿತರು, ನೀವ್ ಎಸ್ಸಿ ಜನಾಂಗದಲ್ಲಿ ಹುಟ್ಟಿದೀರಾ, ನಿಮ್ಗೂ ನಮ್ಗೆ ಯಾವ ರೀತಿ ಸಂಬಂಧ? ಮದ್ವೆ ಮಾಡ್ತಿದ್ದಿಲ್ಲ, ಬೇಕಾ ನೀನ್ ಸಾಯಿಸ್ಬಿಡ್ತೀನಿ, ಹಂಗು ನೀನು ಕೇಸು FIR ಅಂತೆಲ್ಲ ಮಾಡ್ತೀನಿ, ತಾಳಿ ಕಟ್ಸ್ತೀನಿ, 3 ತಿಂಗಳು ಡೈವರ್ಸ್ ಕೊಡಿಸ್ತೀನಿ, ಇಲ್ಲಾಂದ್ರೆ 3 ತಿಂಗಳು ತಲೆ ಕಟ್ಟಿಸಿ ಜೈಲೆಲ್ಲ ಕುತ್ಕೊಂಡು ನಾವು ವಾಪಸ್ ಕರ್ಕೊ ಬರೋದು ನನಗ್ ಗೊತ್ತು. ಏನ್ ಮಾಡ್ಕೊಂತೆ ಮಾಡ್ಕೊಳೆ, ನನಗೂ ಕಾನೂನ್ ಗೊತ್ತಿದೆ, ನನಗೂ ಪೊಲೀಸರು ಗೊತ್ತಿದ್ದಾರೆ, ನನಗೂ ರಾಜಕೀಯ ವ್ಯಕ್ತಿಗಳು ಗೊತ್ತಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಧಮಕಿ ಹೊಡಿತಿದ್ದಾರೆ ಸರ್ ಇವರು. ಯಾರು ಅಂದವ್ರು ಯಾರು? ಅವ್ರ ಚಿಕ್ಕಮ್ಮ ಸರ್. ಚಿಕ್ಕಮ್ಮ. ಇವಾಗ ನಿನ್ನ ಪ್ರೀತಿಸಿದ ಹುಡುಗ ಎಲ್ಲಿದ್ದಾನೆ? ಅವ್ನ್ ಜೈಲಲ್ಲಿ ಇದ್ದಾನೆ ಸರ್. ಜೈಲಿಗೆ ಕಳಿಸಿದಾರ ಅವನಿಗೆ? ಅವನೊಬ್ಬರನ್ನ ಜೈಲಾಗ ಕಳ್ಸಿದ್ದೀನಿ ಸರ್. 4 ಜನದ ಮೇಲೆ ನಾನು FIR ಕೊಟ್ಟಿದ್ದೀನಿ. FIR ಕೊಟ್ಮೇಲೆ ಎಷ್ಟು ಜನ FIR ಮಾಡಿದಾರೆ ಅಷ್ಟು ಜನ ಅರೆಸ್ಟ್ ಮಾಡ್ಬೇಕಂತ ರೂಲ್ಸ್ ಇದೆ ಅಲ್ಲ ಸರ್? ಯಾಕೆ ಅವರು ಇದ್ ಮಾಡಿಲ್ಲ ಸರ್? ಹಾಗಾದ್ರೆ ಇವ್ರು ಅವ್ರ ಹತ್ರ ಹಣ ತಗೊಂಡೆ ಪೊಲೀಸರು ಅವ್ರನ್ನ ಬೇಕಂತಾನೆ ಬಿಟ್ಟಿದ್ದಾರೆ ಈಚೆಗಡೆ. ಇವ್ ನೆನ್ನೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ನಂದಿದ್ದಕ್ಕೆ ತಾನೆ ಸರ್ ಅವ್ರನ್ನ ಕೊಲೆ ಮಾಡಕ್ ಬಂದಿದ್ನ ನನ್ನ. ಅರೆಸ್ಟ್ ಮಾಡಿ ಅಂತ ನಾನು ಕೇಳ್ತಾ ಇದ್ರು ಸಹ ಅವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಸರ್. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಆದ್ರೆ ಹಿಂದ್ಗಡೆ ಪೊಲೀಸರ ಕೈವಾಡನೂ ಇದೆ ಸರ್ ಹಾಗಾದ್ರೆ ಇಲ್ಲಿ. ಹಾಗಾದ್ರೆ ದಲಿತರಿಗೆ ಕಾನೂನು ಸರ್ ನಮ್ಗೆ ಎಲ್ಲ ಅಸ್ಪೃಶ್ಯತೆ ನಿಷೇಧ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪೊಲೀಸರು ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಿದ್ದಾರೆ. ಅಲ್ಲಮ್ಮ, ನಿನಗೆ ಕುಡಿಯಕ್ ನೀರ್ ಕೊಟ್ಟಿಲ್ಲ ಅಂದ್ರೆ ಅದು ಕಷ್ಟ ಜಮ ಐತಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗಿತ್ತಲ್ಲ, ಪೊಲೀಸರು ಯಾಕೆ ಮಾಡಿಲ್ಲ? ಹೌದು ಸರ್, ನನ್ನ ಹತ್ರ ವಿಡಿಯೋ ಇದೆ ಸರ್, ನನ್ನ ಹತ್ರ ಆಡಿಯೋ ಇದೆ ಸರ್. ಅವ್ನ ನನ್ನ ಕೊಲೆ ಬೆದರಿಕೆ ಹಾಕಿರೋ ಸಮೇತ ರೆಕಾರ್ಡ್ ಸಮೇತ ಇದೆ ಸರ್. ಅಷ್ಟನ್ನು ನಾನು ತೋರ್ಸಕ್ ರೆಡಿ ಇದೀನಿ ಸರ್. ಅದನ್ನ ನಾನು ಹೇಳಿದೀನಿ ಸರ್. ಪೊಲೀಸರಿಗೂ ಅದನ್ನೆಲ್ಲ ನಾನು ತೋರ್ಸಿದ್ದೀನಿ ಸರ್. ಆ ರೆಕಾರ್ಡ್ ಎಲ್ಲ ಅವರೇ ಕೇಳ್ಕೊಂಡಿದ್ದಾರೆ ಸರ್. ಅಷ್ಟು ಕೇಳ್ಕೊಂಡ್ರು ನನಗೆ ಅನ್ಯಾಯ ಮಾಡ್ತಿದ್ರು ಹೊರತು ಅನ್ಯಾಯ ಯಾರು ಮಾಡಿದಾರೋ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ಅವ್ರು ಪೊಲೀಸರು. ಅವ್ರನ್ನ ಹೇಳಿ ಕೋರ್ಟ್ ಜಡ್ಜ್ ಹೇಳಿದಾರಂತ ಅವ್ರನ್ನ ಅರೆಸ್ಟ್ ಮಾಡುವಂತ ರೂಲ್ಸ್ ಇಲ್ಲ ಅಂತ. ಅದ್ಯಾಕ್ ಸರ್ ಇಲ್ಲ? ಅವ್ರನ್ನ ಕುಡಿಯಕ್ ನೀರ್ ಕೊಡಲ್ಲ ಅಂತ ಹೇಳಿದಾರೆ, ಮನೆ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಅಂತ ಹೇಳಿದಾರೆ, ನಿನ್ನ ಸಾಯಿಸ್ತೀನಿ ಅಂತ ಹೇಳಿದಾರೆ. ಅದ್ ಹೆಂಗ್ ಮದುವೆ ಆಗ್ತಿ ಯಾವಾಗ ನಮ್ ಜಾತಿ ಹುಡುಗನ್ ನೀನ್ ನೋಡ್ತೀನಿ ಅಂತ ಚಾಲೆಂಜ್ ಹಾಕಿದಾಳ ಅಮ್ಮ ನನ್ಗೆ. ಪ್ರತಿಯೊಂದು ರೆಕಾರ್ಡ್ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ಲೇ ಮಾಡಿ ಅವ್ರಿಗೆ ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ ಸರ್. ಆದ್ರೆ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್? 15 ದಿನಗಳಾಗಿದೆ ಸರ್ FIR ಆಗಿ. 15 ದಿನಗಳಾದ್ರೆ ನಮ್ಗೆ FIR ಕಾಪಿ ಸಮೇತ ಕೊಟ್ಟಿಲ್ಲ ಸರ್ ಅವ್ರು. ಅಲ್ಲ ಸರಿ, ಇವಾಗ ನಿನ್ನ ಏಜ್ ಎಷ್ಟು ಸರ್? ನನ್ಗೆ 25 ಆಗಿದೆ ಸರ್. ಅವ್ನು 24 ಆಗಿದೆ ಸರ್. ನನಗೂ ಅವನಿಗೂ 3 months ಗ್ಯಾಪ್ ಇದೆ. ನಾವಿಬ್ರು ಮೇಜರ್ ಇದೀವಿ ಸರ್. ಮೇಜರ್. ಇವಾಗ ನನ್ಗೆ ಮದ್ವೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್. ಏನಕ್ಕಂದ್ರೆ ಅವನು ಹೊರಗಡೆ ಬರ್ಬೇಕಲ್ಲ, ಅವ್ನು ಹೊರಗಡೆ ಬರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮದ್ವೆ ಆಗು ಅಂತ ಹೇಳ್ತಾರೆ. ನಾಳೆ ಮದ್ವೆ ಮಾಡ್ತಾರೆ, ನಾಳೆ ನನ್ ಕೊಲೆ ಮಾಡ್ತಾರೆ. ಆಗ ಇವರಿಗೆ ಸಂತೋಷ ಸರ್. ಏನೇ ಆದ್ರೂ ನನ್ ಹೊರಗಡೆ ಇದ್ರೂ ಸಾಯ್ತೀನಿ, ಒಳಗಡೆ ಇದ್ರೂ ಸಾಯ್ತೀನಿ. ಅದಕ್ಕೆ ನಾನು ಹೇಗಿದ್ರು DC ಆಫೀಸ್ ಮುಂದೆಗಡೆನೆ ಹೋಗಿ ವಸಂತ್ ಕುಮಾರ್ ಸರ್ ಮುಂದೆಗಡೆನೆ ಸತ್ತೋಗ್ತೀನಿ ಸರ್. ನನ್ ಸಾವಿಗೆ ನೇರವಾಗಿ ವಸಂತ್ ಕುಮಾರ್ ಸರ್ ಅವರೇ ಕಾರಣ ಆಗಿರ್ತಾರೆ. ಅರೆಸ್ಟ್ ಮಾಡಿಲ್ಲ ಒಂದ್ ಕಾರಣಕ್ಕೆ ತಾನೇ ಸರ್ ಅವ್ರು ನನ್ನನ್ನ ಕೊಲೆ ಮಾಡಕ್ಕೆ ಬಂದಿದ್ದು. ನನ್ನ ಗಾಡಿ ನಿಲ್ಸಿದ್ರು ನಾವು ಸೇಫ್ ಆದ್ರಿ. ಇವತ್ತು ಅವ್ರು ನಮ್ಗೆ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ನಾಳೆ ಒಂದ್ ದಿವಸ ನನ್ನ ಕೊಲೆ ಮಾಡ್ಬೋದಲ್ಲ. ಮದುವೆ ಮಾಡ್ಕೊಂಡು ನನಗೆ ವಿಷಯದ ಇಂಜೆಕ್ಷನ್ ಹಾಕಲ್ಲ ನನ್ನ ಗ್ಯಾರಂಟಿ ಏನಿದೆ ಸರ್? ಇವಾಗ್ಲೇ ಅವ್ರು ಇಷ್ಟು ಜಾತಿ ಬಗ್ಗೆ ಮಾತಾಡೋರು ಸರ್. ನಮ್ಗೆ ಅವ್ರದ್ದು 2 ಮನೆ ಇದೆ ಸರ್. ನಮ್ ಬದುಕೋದಿಕ್ಕೆ ನಮ್ಗೆ ಒಂದು ಮನೆ ಕೊಡಿ, ನಾನು ನನ್ ಗಂಡ ಬದುಕೊಂತೀರಂದ್ರೆ ಒಂದು ಮನೆ ಎಲ್ಲ ನಿಮ್ ಹೆಣ ಮುಚ್ಚಕ್ ನಾವ್ ಜಾಗನೂ ಕೊಡಲ್ಲ ಅಂತ ಹೇಳ್ತಾರೆ ಸರ್. ಹಾಗಾದ್ರೆ ನಾವು ಊರ್ ಬಿಟ್ಟು ಹೋಗಿ ಎಲ್ಲಾದ್ರೂ ಬದುಕೋಬೋದಂತೆ. ಯಾಕೆ ಸರ್ ನಾವು ಊರ್ ಬಿಟ್ಟು ದಲಿತರಿಗೆ ಊರೊಳಗಡೆ ಬದುಕೋ ಅವಕಾಶ ಇಲ್ವಾ? ಹಾಗಾದ್ರೆ ಮನೆ ಒಳಗಡೆ ಬರೋ ಅವಕಾಶ ಇಲ್ವಾ ಸರ್ ದಲಿತರಿಗೆ? ಇಲ್ಲ, ನಾನು ಅಲ್ಲಮ್ಮ ಸರಿ, ನಾನು ನಿನ್ನ ಮೆಸೇಜಸ್ ಮತ್ತು ನಿನ್ನ ವಿಡಿಯೋಗಳು ನೋಡಿದಾಗ ನೀನೇನೋ ಪ್ರೆಗ್ನೆನ್ಸಿ ಅಂತ ನಾನು ಓದ್ಬಿಟ್ಟೆ. ನೀನು ಪ್ರೆಗ್ನೆನ್ಸಿ ಆಗಿದ್ದು ನಿಜನಾ? ಹೌದು ಸರ್, ನಾನು 2 ಸರಿ ಪ್ರೆಗ್ನೆಂಟ್ ಆಗಿದ್ದೆ. ಅಲ್ಲ ಸರಿ, ಯಾವ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಾವು ತೋರಿಸಿದ್ರಿ? ನಾವ್ ಗೌರ್ಮೆಂಟ್ ಹಾಸ್ಪಿಟಲ್ ನೋಡಿಲ್ಲ ಸರ್. ಅವ್ನ್ ಮೆಡಿಕಲ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವನೇ ಅದೇ ಪ್ರೆಗ್ನೆನ್ಸಿ ಚೆಕಪ್ ಕಿಟ್ ತಂದು ಕೊಟ್ಟ. ಪ್ರೆಗ್ನೆನ್ಸಿ ಕನ್ಫರ್ಮ್ ಅಂತ ಬಂದಾಗ ನನ್ ಮದ್ವೆ ಆಗಕ್ಕೆ ನನಗೆ ಡಿಮ್ಯಾಂಡ್ ಮಾಡಿದೆ ಸರ್. ನಾನು ಯಾವಾಗ ಮದ್ವೆ ಮಾಡೋ ತನಕ ಡಿಮ್ಯಾಂಡ್ ಮಾಡಿದ್ನೋ ಅವಾಗ ಅವ್ನ್ ಸ್ವಲ್ಪ ಭಯ ಬರ್ತಿ ಸರ್. ಅವಾಗ ಅವ್ನು ಇಟ್ಕೊಂಡು ಸರಿ ನೀನ್ ಎಜುಕೇಶನ್ ಮುಗಿಸ್ಕೊ, ಆಮೇಲೆ ನಾವ್ ಮದ್ವೆ ಆಗೋಣ, ಇವಾಗ ಈಗ ಬೇಡ ಅಂತ ನನಗೆ ಮನವೊಲಿಸಿ ಕೆಲಸ ಮಾಡಿ
ನನಗೆ ಟ್ಯಾಬ್ಲೆಟ್ಸ್ ಫಸ್ಟ್ ಟೈಮ್ ತಿನ್ಸ್ಕೊಟ್ರೆ ಸರ್. ಸೆಕೆಂಡ್ ಟೈಮ್ ನನ್ನ ಪ್ರೆಗ್ನೆನ್ಸಿ ಆದಾಗ ನನಗೆ ಅಬೋಷನ್ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಎಲ್ಲಿ ಹೋದ್ನಂತ ಗೊತ್ತಿಲ್ಲ ಸರ್. ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ನನ್ನ ನಂಬರ್ ಎಲ್ಲ ಬ್ಲಾಕ್ ಮಾಡ್ಕೊಂಡು ಎಲ್ಲಿಗೋ ಹೊರಟೋಗಿದ್ದಾರೆ ಸರ್. ನನ್ಗೆ ಅಬೋಷನ್ಸ್ ಆಗಿರೋ ಪ್ರೂಫ್ ಸಮೇತ ನನ್ನ ಹತ್ರ ಇದೆ ಸರ್. ಅಲ್ಲ ನೀನ್ ಅವಾಗ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತಾರೆ. ಸರ್ ನನಗೆ ಭಯ ಇತ್ತು ಸರ್. ಅವ್ರೇನು ಇದ್ ಮಾಡಿದ್ಯಾ ನೀನು ಎಲ್ಲ ಇದನ್ನೇನ್ ನಾವು ಪಬ್ಲಿಸಿಟಿ ಮಾಡಿದ್ಯಾ ಅಂದ್ರೆ FIR ಮಾಡ್ತಿದ್ದಾನೆ ನಿನ್ನ ಕುಟುಂಬ ಸಮೇತ ನಾವು ಸಾಯಿಸ್ತೀವಿ ಅಂತ ಹೇಳಿದ್ರು ಸರ್. ಅದಕ್ಕೆ ನಾನು ಅವ್ರು ಹೇಳ್ದಂಗೆ ಕೇಳ್ಬೇಕಾಗ ಅನಿವಾರ್ಯತೆ ಇತ್ತು ಸರ್ ನನಗೆ. ಓಕೆ 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 ಓಕೆ